ರಾತ್ರಿ ಎಲ್ಲ ಲಲ್ಲೆ ಹೊಡೆಯೋದು, ಬೆಳಗ್ಗೆ ಕೊರಕೆ ಹೊಡೆಯೋದು. ರೀ ಸ್ವಾಮಿ ಮಾರಾಯ್ರೆ, ಸೂರ್ಯ ನೆತ್ತಿ ಮೇಲೆ ಬಂದಾಯ್ತು, ಏಳಿ ಮೇಲೆ. ಓ, ಸ್ಕೋಪ್ ಬೇರೆ ತಗೋತೀರಾ ನಿಮ್ಮನ್ನ? ಏನ್ರಿ ಇದು? ಬೆಡ್ರೂಮ್ ಸೀನ್ ಕಣೆ. ಅಯ್ಯೋ ಶ್ರೀರಾಮಚಂದ್ರ, ಗೋಪಿ ಕೃಷ್ಣ, ಕರ್ಮ, ಕಲಿಯುಗ. ಅಯ್ಯೋ ಪೋಲಿ ಹುಡುಗ, ಉದ್ಭವ, ಗಂಡ ನನ್ ಗಂಡ ಅಲ್ಲ ಕಾರ್ಲೆ ನನ್ ಮಗ. ನೀ ನನ್ನ ದೈವ. ಓ ಜಯದೇವಿ. ಆಚೆ ಬಾಗ್ಲ ಹಾಕಿಲ್ಲ ಅಂದ್ರೆ? ಬೆಡ್ರೂಮ್ ಲಾಕ್ ಆಗಿದೆಯಲ್ಲ ಡಿಯರ್. ನಂಜುಂಡ ಬರೋ ಹೊತ್ತಾಯ್ತು. ಸ್ಕೂಲ್ ಬಿಡೋದು ಇನ್ನು 1 hour ಲೇಟ್ ಆಗತ್ತೆ ಮರಿ. ಈಗಾಗ್ಲೇ 3 ಸಲ ಸ್ನಾನ ಮಾಡಾಗಿದೆ. 4ನೇ ಸಲ ಮಾಡಿದ್ರೆ ಮತ್ತಷ್ಟು ಮೈ ಹಗರ ಆಗುತ್ತಲ್ಲ. ಸುಖಮಯ ದಾಂಪತ್ಯ ಜೀವನಕ್ಕಾಗಿ ಬಳಸಿ ಮಾಲಾ ಡಿ. ನಿಮ್ಮ ನಗರದ ಪ್ರಮುಖ ಔಷಧಿ ಅಂಗಡಿಗಳಲ್ಲಿ ಲಭ್ಯ. ಮಾಲಾ ಡಿ. ವೈದ್ಯರ ಸಲಹೆ ಮೇರೆಗೆ ಪಡೆಯಿರಿ. ಮಾಲಾ ಡಿ. ವೈವಾಹಿಕ ಜೀವನದ ಸಂಜೀವಿನಿ. ಮಾಲಾ ಡಿ. ಮಾಲಾಡಿ. ಮಾಲಾ ಡಿ. ಮಾಲಾಡಿ. ಮಂಜು, ಯಾವಾಗ ಬಂದೆ? ನೋಡಿದ್ರ, ನನ್ ಮಾತ್ ಮೊದ್ಲೇ ಕೇಳಿದ್ದೆ, ಇಷ್ಟೆಲ್ಲ ಅನಾಹುತ ಆಗ್ತಿದ್ದ? ಏನ್ ಮಾಹಿತಿ ಬಿಡೆ, ಅವನಿಗಿದೆಲ್ಲ ಎಲ್ಲಿ ಅರ್ಥ ಆಗತ್ತೆ. ಅವನ್ ಇನ್ನು ಬಚ್ಚ. ಟಿಫನ್ ಆಯ್ತಾ ನಂಜುಂಡ? ಟಿಫನ್ ನೂರು ನೂರು ತರಹ ವಿರಹ ಪ್ರೇಮ ಕಾವ್ಯ ಕವಿ ಬರಹ. ವಿರಹ ನೂರು ನೂರು ತರಹ ವಿರಹ ಪ್ರೇಮ ಕಾವ್ಯ ಕವಿ ಬರಹ. Auntie, I like you. Auntie, I need you.
ನೀನು ಕೂತ್ ನಿಂತಲ್ಲಿ ಕನಸು ಕಾಣ್ತಾ ಇದ್ರೆ ಪರೀಕ್ಷೆ ಬರೆದು ಪಾಸ್ ಆದಾಗೆ. ಅದು ಬರೀ ಕನಸಲ್ಲ, ಸ್ವೀಟ್ ಡ್ರೀಮ್ಸ್. ಸ್ವೀಟ್ ಡ್ರೀಮ್ಸ್? ಲಾವಣ್ಯ ನೋಡ್ತಿದ್ರೆ ಮನಸ್ಸು ತೃಪ್ತಿ ಆಗೋಷ್ಟು ಅನುಭವಿಸ್ಬೇಕು ಅನ್ಸುತ್ತೆ. ನೋಡ್ತಾ ಇದ್ರೆ ನೋಡ್ತಾನೇ ಇರ್ಬೇಕು ಅನ್ನೋ ಹಂಬಲದ ಹುಚ್ಚಿದೆ. ಅಂಬಲದ ಹುಚ್ಚು? ಬರ್ತಾ ಬರ್ತಾ ರಾಯರ್ ಕುದುರೆ ಕತ್ತೆ ಆಯ್ತು ಅಂದಾಗೆ ನೀನ್ ತುಂಬಾ ಚಿಕ್ಕವನಾಗ್ತಾ ಇದ್ಯಾ. ಚೆನ್ನಾಗಿದೆ. ಈಗ ಹೇಳಿ ಆಂಟಿ, ನಾನು ಚಿಕ್ಕ. ಬಡ್ಡೆ ಹುಡುಗ. ಥ್ಯಾಂಕ್ ಯು ವೆರಿ ಮಚ್ ಆಂಟಿ. ಅಲ್ಲ, ಚಿಕ್ಕಪುಟ್ಟ ವಿಷಯಕ್ಕೆಲ್ಲ ಯಾಕೆ ಇಷ್ಟೊಂದು ಸೀರಿಯಸ್ ಆಗ್ತಾರೆ ಇವತ್ತಿನ ಹುಡುಗರು? ಅಬ್ಬಬ್ಬಾ, ಏನ್ ತುಂಟಾರಿ ನಿಮ್ ಯಜಮಾನ್ರು? ಅಯ್ಯೋ, ಅವ್ರ ತುಂಟಾಟನ್ ಯಾಕೆ ಕೇಳ್ತೀರಾ? ಮಾತೆತ್ತಿದ್ರೆ ಬಾತ್ರೂಮು ಬೆಡ್ರೂಮ್ ಅಂತ ನನ್ ಹಿಂದೆನೆ ಸುತ್ತಿರ್ತಾರೆ. ನೀವು ಪುಣ್ಯ ಮಾಡಿದಿರಿ ಬಿಡಿ, ಗಂಡಸನ್ ಸುಖ ಪಡೆಯಕ್ಕೂ ಕೇಳ್ಕೊಂಬಂದಿರ್ಬೇಕು. ವಿಷಯ ಏನೋ ಚೆನ್ನಾಗಿದೆ, ಮುಂದುವರಿಸೋಣ ಅಂದ್ರೆ ಆಳೆಗಳೇ ನಾಪತ್ತೆ. ಈ ಪ್ರಶ್ನೆ ನಿಮ್ಮನ್ನೇ ಕೇಳ್ಬೇಕು ಅಂತಿದ್ದೆ. ಅಂದ್ಹಾಗೆ ಈ ಹಾಳೆಗಳೇನಾಯ್ತು? ಹೇಗಿತ್ತು ಜೋಕು? ವಂಡರ್ಫುಲ್. ನೀವಿಬ್ರೇ ಸಂತೋಷ ಪಟ್ಟು ಹೇಗೆ? ನನಗೂ ಸ್ವಲ್ಪ ತಿಳಿಸಿ, ನಾನು ಖುಷಿ ಪಡ್ತೀನಿ. ನಮ್ಮ ಯಜಮಾನ್ರು ಬಂದ್ರು, ನಾನು ಬರ್ತೀನಿ. ನೀವು ಚೆನ್ನಾಗಿದ್ದೀರಾ? ಪ್ರಯಾಣ ಸೌಖ್ಯನೇ ಡಾರ್ಲಿಂಗ್? ವೆಲ್, ನೀನ್ ಕ್ಷೇಮನ ಡಿಯರ್? ಏನಂಜು, ಏನ್ ಮಾಡ್ತಾ ಇದೀಯ? ಅದು ಪೇಪರ್ ಚಕ್ಲಿ ಚಾ. Naughty boy. ಏನ್ರಿ ಇದು, ಬರ್ತಾನೆ ಆಕ್ರಮಣನ? ಅಯ್ಯೋ, ಕಾಳು ಕಡ್ಡಿ ತಿನ್ನೋ ಹಕ್ಕಿಗೆ ಅಷ್ಟು ಆತರ ಇರಬೇಕಾದ್ರೆ ಉಪ್ಪು ಹುಳಿ ತಿನ್ನೋ ಈ ದೇಹಕ್ಕೆ ಎಷ್ಟು ಇರಬಾರ್ದು. ಸಾರಿ ಡಾರ್ಲಿಂಗ್, ಇವತ್ತು 3ನೇ ದಿವಸ, ನಾನು ಹಾಲಿಡೇ. ಸಂಜೆ ಬೇಗ ಬಂದ್ಬಿಡಿ, ಶಾಪಿಂಗ್ ಹೋಗೋಣ. ವೈ ನಾಟ್? ಶ್ಯೂರ್. ಆದಷ್ಟು ಬೇಗ ಬಂದ್ಬಿಡ್ತೀನಿ ಟಿಯಾ. ಬಾಯ್. ನಂಜುಂಡ, 1 ನಿಮಿಷ, ಮೇಲ್ ಬ್ಲೌಸ್ ಕೊಟ್ಟಿದ್ದೀನಿ, ತಗೊಂಡ್ ಬಾ. ಆಯ್ತಕ್ಕ. ಅಂಕಲ್ಲು ಆಚೆ, ಆಂಟಿ ಒಬ್ಬರೇ ಮೇಲೆ. ಏನ್ ಹುಡುಕ್ತೀಯ ಆಂಟಿ? ಸೂಜಿ ಕಣ್ಣು. ಸೂಜಿನಾ? ನಾನ್ ನೋಡ್ಕೊಡ್ಲಾ ಆಂಟಿ? ನಿಮ್ ಕೆಲಸ ನೀವು ನೋಡಿ ಆಂಟಿ.
ಆಂಟಿ ಆ ಸೂಜಿ ಹುಡ್ಕದ್ಬಿಟ್ಟು ಈ ಸೂಜಿ ಒಳಗೆ ಯಾಕೋ ಕೈ ಹಾಕಿದ್ದೆ? ಅಯ್ಯೋ ತುಂಬಾ ನೋವಾಗ್ತಿದ್ಯಾ, ಕುಡಿಲಿ. ಏನೋ ಒಂಥರ ಹಿತವಿದೆ. ಶಾಸ್ತ್ರ ಆಯ್ತು. ನಾಳೆ ನಿಮ್ಮ ಅಪ್ಪ ಕೇಳೋ ಪ್ರಶ್ನೆ ನಾಳೆ ಉತ್ತರ ಕೊಟ್ಟ. ಕತ್ತೆ ಬಡವ ನೀನ್ ಬಿಡಲ್ಲ ಕಣೋ, ನೀನ್ ಕೊಂದಾಗ್ತೀನಿ ಬಿಡಲ್ಲ ಕಣೋ, ನಿನ್ ಮಾತ್ರ ಕೊಂದಾಗ್ತೀನಿ ಇವತ್ತು ನೀನ್ ಬಿಡಲ್ಲ. ಅಯ್ಯೋ ಪಾಪಿ, ಓಡ ಹುಟ್ಟಿದವನು ಅಂತ ಸಲಿಗೆ ತೋರಿಸಿದ್ದಕ್ಕೆ ದುರುಪಯೋಗ ಪಡಿಸ್ಕೊಂಡು ನನ್ ಮುಖಕ್ಕೆ ಮಸಿ ಬಳಸ್ಬೇಕಲ್ಲೋ. ಅಂಕಲ್ ಓಕೆ ಬಾಯ್. ಮಿತಿ ಮೀರಿ ದಂಡಿಸೋದ್ರಿಂದ ಮಂಡ ಬೀಳ್ತಾರೆ ವಿನಃ ತಪ್ಪನ ಅರಿಯೋ ಶಕ್ತಿ ಈ ವಯಸ್ಸಿಗಿರೋದಿಲ್ಲ. ತಿದ್ದಿ ಬದುಕೋ ಪಾಠ ಹೇಳ್ಕೊಡ್ಬೇಕಾದ್ದು ನಮ್ಮ ಧರ್ಮ, ನಿಮ್ಮ ಕರ್ತವ್ಯ. ಪ್ರತಿಯೊಬ್ಬ ಪ್ರಜೆಯ ಬೆಳವಣಿಗೆಗೆ ಪರಿಸರ ಅತ್ಯವಶ್ಯಕ. ಅದು ನಮ್ಮಲ್ಲೇ ಕಲುಷಿತವಾದಾಗ ಇಂತಹ ಅಮಾಯಕರನ್ನ ದಂಡಿಸಿ ದೂಷೋದ್ರಿಂದ ಏನ್ ಪ್ರಯೋಜನ? ಮಾನವ ಆಸೆ ಪಡೋದು ಸಹಜ. ಆದರೆ ಮಿತಿ ಮೀರಿ ಅತಿಯಾದಾಗ ಅಮೃತವೂ ಸಹ ವಿಷವಾಗದರಲ್ಲಿ ಸಂದೇಹವೇ ಇಲ್ಲ. Therefore, take care. Be alert in this society. ಹಲೋ ಕೂತ್ಕೊಳ್ಳಿ. ಮಾಸ್ಟರ್ ಮಂಜುನಾಥ್ರವರೇ, ಈಗ ತಾನೇ ನಮ್ಮ ಎಪಿಸೋಡ್ ನೋಡಿದ್ರಿ. ಇದ್ರ ಬಗ್ಗೆ ನಮ್ಮ ಜನಗಳಿಗೆ ನೀವೇನಾದ್ರು ಹೇಳ್ತೀರಾ? ನಿಮ್ಮ ಎಪಿಸೋಡ್ ನೋಡಿ ನಂಗೆ ತುಂಬ ಸಂತೋಷ ಆಯಿತು, ಜೊತೆಗೆ ಒಂಚೂರು ಬೇಜಾರು ಆಯಿತು. ಯಾಕೆಂದರೆ ಒಬ್ಬ ಹುಡುಗನ ಮನಸ್ಸಿನ ಮೇಲೆ ಹೇಗೊಂದು ಕೆಟ್ಟ ಪರಿಣಾಮ ಬೀರುತ್ತೆ ಅನ್ನೋದು ಇದ್ರ ಮುಖ್ಯ ಅಂಶವಾಗಿದೆ. ಈ ನಂಜುಂಡ ಅನ್ನೋ ಕ್ಯಾರೆಕ್ಟರ್ ಥರ ನಮ್ಮ ದೇಶದಲ್ಲಿ ತುಂಬ ಜನ ಹುಡುಗರಿದ್ದಾರೆ. ದೊಡ್ಡವರು ತಮ್ಮ ಸ್ವಾರ್ಥಕ್ಕಾಗಿ ಮಾಡೋ ಕೆಲಸಗಳು ಈ ಹುಡುಗರ ಮೇಲೆ ಕೆಟ್ಟ ಪರಿಣಾಮ ಬೀರ್ತಾ ಇದೆ ಅನ್ನೋದು 100% ಸತ್ಯ. ಇದಕ್ಕೆ ಪರಿಸರನೂ ಕಾರಣ. ಯಾಕೆಂದ್ರೆ ಮನರಂಜನೆ ಎಂಬ ಹೆಸರಿನಲ್ಲಿ ಕೆಲವು ಮಾಡ್ತಾ ಇರೋ ಕೆಟ್ಟ ಚಿತ್ರಗಳು ಅದು ನಮ್ಮ ಹುಡುಗರ ಮೇಲೆ ತುಂಬಾ ಕೆಟ್ಟ ಪ್ರಭಾವ ಬೀರ್ತಾ ಇದೆ. ಆಕ್ಚುಲಿ ಇದನ್ನ ನೋಡಿ ನಾನು ತುಂಬಾ ಕಲ್ತ್ಕೊಂಡೆ. ಆದ್ರೆ ನಾನೊಬ್ಬ ಕಲ್ತ್ರೆ ಸಾಲದು, ಈ ಸೊಸೈಟಿಲಿರೋ ಎಲ್ಲ ಹುಡುಗರು ಇದರಿಂದ ಒಂದು ಪಾಠ ಕಲ್ತ್ಕೊಂಡ್ರೆ ನೀವು ಈ ಚಿತ್ರ ತೆಗೆದಿದ್ದಕ್ಕೂ ಸಾರ್ಥಕವಾಗುತ್ತೆ. ಆದ್ರೆ ಒಂದು ವಿಷಯ, ಇದರಲ್ಲಿ ಸೆಕ್ಸ್ ಇರ್ಬೋದು, ಆದ್ರೆ
ಅದರಿಂದ ಆಗೋ ಪರಿಣಾಮನ ಗಮನಿಸಿ ಅದನ್ನ ಅವಾಯ್ಡ್ ಮಾಡ್ಬೇಕು ಹೊರತುನು ಅದೇ ತಪ್ಪನ್ನು ನೀವು ಮಾಡಬಾರ್ದು. ಏನಂತೀರಾ ಸರ್? ಕ್ವೈಟ್ ಕರೆಕ್ಟ್ ಸರ್. ಮಾಸ್ಟರ್ ಮಂಜುನಾಥ್ರವರೇ, ನಮ್ಮ ಇಂದಿನ ಯುವ ಪೀಳಿಗೆಗೆ ನಿಮ್ಮ ಸಂದೇಶ ಏನಾದರೂ ತಿಳಿಸ್ತೀರಾ? ನೋಡಿ, ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅಂತಾರೆ. ಆದ್ರೆ ಇದೇ ತಪ್ಪನ್ನು ನಾವು ಮಾಡ್ತಾ ಹೋದ್ರೆ ಒಬ್ಬ ಒಳ್ಳೆ ಪ್ರಜೆ ಆಗಕ್ಕೆ ಸಾಧ್ಯನೇ ಇಲ್ಲ. ಎನಿವೇ, ಈ ಚಿತ್ರನ ತೆಗೆದು ನಮ್ಮ ಜನಗಳಿಗೆ ತೋರಿಸಿದ್ದಕ್ಕೆ ಅವ್ರ ಪರವಾಗಿ ನಾನು ನಿಮ್ ಧನ್ಯವಾದಗಳನ್ನ ಹೇಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್.